16 ಕುಟುಂಬಗಳು ಏನು ವಾಸ ಮಾಡ್ತಾ ಇದ್ದಾರೆ ಒಂದು ಗ್ರಾಮದಲ್ಲಿ, ಅವರನ್ನೆಲ್ಲ ತೆರವು ಮಾಡೋದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿ 6/2/2026 ಬೆಳಿಗ್ಗೆ 11 ಗಂಟೆಗೆ 6/2/2026 ಬೆಳಿಗ್ಗೆ 11 ಗಂಟೆಗೆ ತೆರವುಗೊಳಿಸಲು ಸಮಯ ನಿಗದಿಪಡಿಸಿದ್ದು. ಈ ಸಮಯದ ಒಳಗೆ ಮೇಲ್ಕಂಡ ಸ್ಥಳದಲ್ಲಿ ತಮಗೆ ಸೇರಿದ ಬೆಲೆಬಾಳುವ ವಸ್ತುಗಳನ್ನ, ತಮಗೆ ಸೇರಿದಂತ ಬೆಲೆಬಾಳುವ ವಸ್ತುಗಳನ್ನ, ಇನ್ನಿತರ ವಸ್ತುಗಳನ್ನ ತೆಗೆದುಕೊಂಡು ಜಾಗವನ್ನು ತೆರವುಗೊಳಿಸಲು ಸಹಕರಿಸಬೇಕಾಗಿ ಈ ಮೂಲಕ ತಿಳಿಸಲಾಗಿದೆ. ಡೇಟ್ ಫಿಕ್ಸ್ ಮಾಡಿಕೊಂಡು ಮೊನ್ನೆ ಜಾತ್ರೆಗೆ ಹೋಗಿದ್ದಾರೆ. ಅಲ್ಲೇ ಯಾವ ಜಾತ್ರೆ? ಬಗೆವಡ್ಡಿ ಜಾತ್ರೆಗೆ ಹೋಗಿದ್ದಾರೆ. ಅಲ್ಲೇ 2 ಕಿಲೋಮೀಟರ್. ಆದ್ರೆ ಈ ಸಂತ್ರಸ್ತರ ಪರವಾಗಿ ಅಲ್ಲಿ ಹೋಗಿ ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ಅಲ್ಲೇ ಹೋಗಿದ್ದಾರೆ. ಎಲ್ಲ ಪ್ರಕರಣ ಆದ ಮೇಲೆ 3 ದಿನದ ನಂತರದಲ್ಲಿ ನಮ್ಮ ಕೆಲವು ಎಲ್ಲ ಹೋಗಿದ್ದಾರೆ. ಹೋಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಜಿ.ಟಿ. ಸತ್ಯನಾರಾಯಣ ಆಗಲಿ ಉಳಿದವರೆಲ್ಲ ನಾವು ಹೋಗಿ ರಕ್ಷಣೆ ಕೊಟ್ಟ 3 ದಿನದ ನಂತರದಲ್ಲೆಲ್ಲ ಹೋಗಿದ್ದಾರೆ. ಅವರಿಗೂ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಆಡಳಿತ ಪಕ್ಷದ ಕೆಡಿಪಿ ಸದಸ್ಯನಾಗಿ ಮಂತ್ರಿಗಳಿಗೂ ಜಾಡಿಸಿದ್ದಾರೆ, ಮತ್ತೆ ಶಾಸಕರಿಗೂ ಜಾಡಿಸಿದ್ದಾರೆ. ಚೆನ್ನಾಗಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಜಿ.ಟಿ. ಹೇಳಿದ್ದಾರೆ, ನಿಮಗೆ ರಕ್ಷಣೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿಯವರು ಮಲ್ಲಿಕಾರ್ಜುನ ಖರ್ಗೆ ರಕ್ಷಣೆ ಕೊಟ್ಟರು ಮತ್ತು ಇನ್ನಿತರು ಬಂದು ಅವ್ರಿಗೆ ರಕ್ಷಣೆ ಕೊಟ್ಟರು. ನಮಗೆಲ್ಲ ಶೇಮ್ ಆಗಿದೆ ಅನ್ನೋದ್ರ ರೀತಿಯಲ್ಲಿ ಆ ಮೀಡಿಯಾದಲ್ಲಿ ಬಿಂಬಿಸುವಂತ ಕೆಲಸ ಮಾಡಿದ್ರು. ಅವ್ರಿಗೆ ಶೇರ್ ಮಾಡಿ ವಿರೋಧ ಪಕ್ಷದವರು ಬಂದು ರಕ್ಷಣೆ ಕೊಡಕ್ ಸಾಧ್ಯ ಇತ್ತು. ಆಡಳಿತ ಪಕ್ಷದ ಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡವರಿಗೆ ಜನರಿಗೆ ರಕ್ಷಣೆ ಕೊಡಕ್ ಸಾಧ್ಯ ಆಗ್ಲಿಲ್ಲ. ವಿಫಲರಾಗಿದ್ದಾರೆ. ಅಭಿವೃದ್ಧಿಯಲ್ಲಿ ಶೂನ್ಯ. ಹಾಗಾಗಿ ಮುಂದಿನ ದಿವಸದಲ್ಲಿ ಈ ಮುಳುಗಡೆ ರೈತರ ರಕ್ಷಣೆ ಕೊಡ್ತೇವೆ. ಕೆಪಿಸಿ ಒಳಗಡೆ ವಾಸ ಮಾಡ್ತಾ ಇರ್ತಕ್ಕಂಥ 15,000 ಕುಟುಂಬಗಳಿಗೂ ರಕ್ಷಣೆ ಬಿಜೆಪಿಯ ಪಕ್ಷದಿಂದ ಅವರಿಗೆ ರಕ್ಷಣೆ ಸಿಗುತ್ತೆ. ಅರಣ್ಯವಾಸಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ 80,000 ಅರಣ್ಯವಾಸಿಗಳಿಗೆ ರಕ್ಷಣೆ ನಮ್ಮ ಲೋಕಸಭಾ ಸದಸ್ಯರು ಏನು ಇವತ್ತು ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ, ಅವರಿಂದ ರಕ್ಷಣೆ ಸಿಗುತ್ತೆ. ಬಿಜೆಪಿ ಪಕ್ಷದಿಂದ ಇವರೆಲ್ಲರಿಗೂ ಸಹಿತ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಹೋರಾಟವನ್ನ ಮಾಡ್ತೇವೆ. ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಫಲತೆಯನ್ನ ನಾವು ಖಂಡಿಸ್ತೇವೆ. ಚಿಕ್ಕಮಗಳೂರಲ್ಲಿ, ಹಾಸನದಲ್ಲಿ ಈ ಪ್ಲಾಂಟೇಶನ್ ಬೆಳೆಗಳಿಗೆ 30 ವರ್ಷ ಲೀಸಿಗೆ ಕಾನೂನನ್ನು 3 ಜಿಲ್ಲೆಗಳು 4 ಜಿಲ್ಲೆಗಳನ್ನ ಸೇರಿಸಿ ಕಾನೂನು ಮಾಡ್ತಾರೆ. ಪ್ಲಾಂಟೇಶನ್ ಬೆಳೆಗಳು ಅಂದ್ರೆ ಕಾಳುಮೆಣಸು ಬಂತು, ಏಲಕ್ಕಿನೂ ಬಂತು, ಕಾಫಿನೂ ಬಂತು, ಟೀ ಬಂತು, ಕೋಕೋ ಬಂತು, ರಬ್ಬರ್ ಬಂತು. ಇವೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲೂ ಕನಿಷ್ಠ 50,000 ಕುಟುಂಬಗಳಿಗೆ ಅವಕಾಶ ಆಗ್ತಾ ಇದೆ. ಇದನ್ನ ವಿಧಾನಸಭೆಯಲ್ಲಿ ನಿಮಗೆ ರಾಜ್ಯಪಾಲರ ವಂದನಾ ನಿರ್ಣಯ ಮೇಲೆ ಮಾತಾಡಬೇಕಾದ್ರೆ ಇವನ್ನೆಲ್ಲ ಧ್ವನಿ ಎತ್ತಬೇಕು ಅನ್ನೋದು ಬೇಡವಾ? ಈ ಮುಳುಗಡೆ ರೈತರ ಬಗ್ಗೆ ಮಾತಾಡಬೇಕು, ಕೆಪಿಸಿ ಭೂಮಿಯವರ ಬಗ್ಗೆ ಮಾತಾಡಬೇಕು. ಮಾತಾಡಲಿಲ್ಲ. 5 ನಿಮಿಷದಲ್ಲಿ ಮುಗಿಸಿದ್ರಿ. 2 ಗಂಟೆ ಮಾತಾಡಬೇಕಾದದ್ದು. ದೇವೇಗೌಡ ಆ ವಯಸ್ಸಿನಲ್ಲಿ ಲೋಕಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಎಷ್ಟು ಭಾವನಾತ್ಮಕವಾಗಿ ಮಾತಾಡಿದ್ರು. ನಮ್ಮ ಲೋಕಸಭಾ ಸದಸ್ಯರು ಅಡಿಕೆ ಏನಿವತ್ತು ಇನ್ಸೂರೆನ್ಸ್ ಇವತ್ತೇನು ಅನ್ಯಾಯ ಮಾಡಿದ್ದಾರೆ, ಬೆಳೆ ಅನ್ಯಾಯ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಬಗ್ಗೆ ಅದ್ರ ಮೇಲೆ ಲೋಕಸಭೆಯಲ್ಲಿ ಮಾತಾಡಿದರು. ಇದು ನಮ್ಮ ಶಾಸಕರಾದವರಿಗೆ, ಮಂತ್ರಿಯಾದವರಿಗೆ ಧ್ವನಿ ಎತ್ತುವಂತ ಕೆಲಸ ಮಾಡಬೇಕಾಗಿತ್ತು. ಈಗಲಾದ್ರೂ ಸಹಿತ ಮುಂದಿನ ದಿವಸದಲ್ಲಿ ಒಬ್ಬನೇ ಒಬ್ಬ ರೈತನಿಗೆ ಒತ್ತುವರಿನ ತೆರವು ಮಾಡುವಂತ ಕೆಲಸ ಮಾಡಿದರೆ ಮುಂದಿನ ದಿವಸದಲ್ಲಿ ಉಗ್ರವಾದಂತಹ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡುತ್ತಾ ನಮ್ಮ ಲಕ್ಷಣ ಗ್ರಾಮಗಳಿಂದ ಜನ ಅವರಾಗೆ ವಾಪಸ್ ಹೋಗಕ್ ನಡೆಯಿದ್ದಾರೆ, ಹೊರಗಡೆ ಹೋಗಕ್ ನಡೆಯಿದ್ದಾರೆ. ಅದಕ್ಕೆ ಸೂಕ್ತ ಪರಿಹಾರವನ್ನ ಕಲ್ಪಿಸ್ಕೊಡಿ ಅಂತ ಪತ್ರ ಬಂದಿದ್ರು ಹಿಂದೆ.
ಆಮೇಲೆ ನಿನ್ನೆ ಎಲ್ಲ ವಾಪಸ್ ತಗೊಂಡೆ. ಅವ್ರ ಮನಸ್ಥಿತಿ, ಶಾಸಕರ ಮನಸ್ಥಿತಿ ಹೇಗಿದೆ ಅಂದ್ರೆ ಈ ಈ ಈ ಈ ರೈತರನ್ನೆಲ್ಲ ಕಾಡಲಿರೋ ರೈತರನ್ನ ಹೊರತರಬೇಕು ಅಂತ ಇದು ಬಿಟ್ಟಿದೆ ಮನಸ್ಥಿತಿ. ಅದ್ರ ಭಾಗನೇ ಇವತ್ತಿನ 16 ಕುಟುಂಬಗಳನ್ನ ಒಕ್ಕಲೆಬ್ಸುವಂತ, ತೆರವುಗೊಳಿಸುವಂತ, ಅಡಿಕೆ ಮರ ಕಡಿಯುವಂತ ಪ್ರಯತ್ನ, ಮನೆಯನ್ನ ಕೆಡುವಂತ ಪ್ರಯತ್ನ ಮೊನ್ನೆ 6ನೇ ತಾರೀಕು ನಡೆದಿತ್ತು. ಅದನ್ನ ನಾವೆಲ್ಲ ಕಾರ್ಯಕರ್ತರು ಹೋರಾಟದ ಮೂಲಕ ಅವ್ರನ್ನ ರಕ್ಷಣೆ ಕೊಡುವಂತ ಕೆಲಸ ಮಾಡಿದ್ವಿ. ಕಾನೂನಿನ ಅಡಿಯಲ್ಲಿ ರಕ್ಷಣೆ ಕೊಡಿಸಿದ್ವಿ, ಕಾನೂನಿನ ಅಡಿಯಲ್ಲಿ ರಕ್ಷಣೆ ಕೊಟ್ಟಿದ್ದೀವಿ. ಹಾಗಾಗಿ ನಿವಾಸಿಗಳ ಹಿತವನ್ನ ಕಾಪಾಡ್ತೇವೆ, ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಈ ಅಮಾಯಕ 16 ಜನ ಕುಟುಂಬದವರು ಅವರನ್ನ ಹೇಳ್ತಾ ಇದ್ರು. ಅಲ್ಲಿ ಹಿರಿಯರು ಹೇಳ್ತಾ ಇದ್ರು, ಚನ್ನಮಂಡ ವ್ಯಾಪ್ತಿಯಲ್ಲಿ 5 ಚೀಲ, 10 ಚೀಲ ಭತ್ತ, 15 ಚೀಲ ಭತ್ತ ಅಂದ್ರೆ ಹೆಚ್ಚಿಗೆ ಎಕರೆಗೆ. ಇಲ್ಲಿ ಗುಣಮಟ್ಟದ ಭೂಮಿ, ಉತ್ತಮವಾದಂತ ಭೂಮಿ, 60ರಿಂದ 70 ಚೀಲ ನಾನೇ ಬೆಳೀತಿದ್ದೆ ಅಂದ್ರು. 60ರಿಂದ 70 ಚೀಲ ಅಂತ ರೈತರನ್ನ ಅಲ್ಲಿಂದ ಹೊರಗೆ ಹಾಕೋದಕ್ಕೆ ಮುಳುಗಡೆ ರೈತರಿಗೆ ಜಾಗ ಕೊಟ್ಟಿರೋ ಭೂಮಿ ಅದು. ಇವರೇ ಕೂತಿರೋ ಭೂಮಿ ಅಲ್ಲ, ಮುಳುಗಡೆ ರೈತರಿಗೆ ಇವರಿಗೆ ಸರ್ಕಾರವೇ ತೋರಿಸಿದ ಭೂಮಿ. ಇವತ್ತು ನಾವು ರಕ್ಷಣೆ ಕೊಟ್ಟ ಆದ್ಮೇಲೆ, ಅವ್ರ ಹಿತ ಕಾಪಾಡಿದ ಮೇಲೆ, ನಾವು ಕಾಪಾಡಿದ ಮೇಲೆ ನಾವು ರಕ್ಷಣೆ ಕೊಡ್ತೀವಿ, ಅವ್ರ ಮಕ್ಕಳಿಸಲ್ಲ ಅಂತೇಳಿ ಶಾಸಕರು ನೀವು ಹೇಳ್ತಾ ಇದ್ರಿ. ಇಲ್ಲ ಅವರಾಗೆ ಹೊರಗೊಟ್ಟು ಹೋಗಕ್ ರೆಡಿ ಇದ್ದಾರೆ ಅಂತ ಮಾತು ಬೇರೆ ಹೇಳ್ತಾ ಇದ್ರಿ. ನೀವು ಯಾಕೆ 2 ವರ್ಷದಿಂದ ಒಂದು ಪತ್ರ ಬಂದಿದೆ, ಕಾನೂನು ಅದು ಆದೇಶ ಆಗಿರೋದು ಜಾರಿ ಮಾಡ್ತಾ ಇರೋದು ಮೊನ್ನೆ 6ನೇ ತಾರೀಕು ಫೆಬ್ರವರಿ 6 ಜಾರಿ ಮಾಡ್ತಾ ಇರೋದು. ಜಾರಿ ಮಾಡುವ ಸಂದರ್ಭದಲ್ಲಿ, ತೆರವು ಮಾಡೋದಕ್ಕೆ ಆದೇಶ ಮಾಡಿರುವಂತ ಸಂದರ್ಭದಲ್ಲಿ ನಿಮ್ಮ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕಿಲ್ದೇನೆ ಈ ಜಿಲ್ಲೆಯಲ್ಲಿ ರೈತರಿಗೆ ಹೋಗಿ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಧೈರ್ಯ ವಹಿಸಕ್ಕೆ ಸಾಧ್ಯನಾ? ಯಾರು ನಂಬ್ತಾರ? ನಾವು ರಕ್ಷಣೆ ಕೊಟ್ಟು ಬಂದ್ವಿ, ನಮ್ಮೆಲ್ಲ ತಂಡ ರಕ್ಷಣೆ ಕೊಟ್ಟು ಬಂತು. ಅಧಿಕಾರಿಗಳನ್ನ ವಾಪಸ್ ಕಳಿಸಿ ನಾವು ಅವತ್ತು ಮನೆಗೆ ಬರುವಂತ ಕೆಲಸ ಮಾಡಿದ್ವಿ. ನೀವ್ಯಾಕೆ ಅವತ್ತು ಜಾತ್ರೆ ಮಾಡ್ತಾ ಸಾಗರದಲ್ಲೇ ಇದ್ರಿ? ಜಾತ್ರೆ ಮಾಡ್ತಾ ಸಾಗರದಲ್ಲೇ ತಾವಿದ್ರಿ. ನಿಮ್ಮ ಸಂಪರ್ಕದಲ್ಲಿ 2 ಜನ ಕಾರ್ಯಕರ್ತರು ಫೋನಲ್ಲಿ ಸಂಪರ್ಕದಲ್ಲಿ ಇದ್ರು. ಯಾಕೆ ನೀವು ರಕ್ಷಣೆ ಕೊಡಿಸಲು ಸಾಧ್ಯ ಆಗಲಿಲ್ಲ? ಕುಂಸಿಯಿಂದ ಶಿವಮೊಗ್ಗದವರೆಗೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು. ಮುಳುಗಡೆ ರೈತರಿಗೆ ರಕ್ಷಣೆ ಕೊಡ್ತೀವಿ, ಅವರಿಗೆ ಹಕ್ಕುಪತ್ರ ಕೊಡ್ತೀವಿ, ಕೆಪಿಸಿ ಇರೋರಿಗೆ ಗುತ್ತಿಗೆ ಆಧಾರದಲ್ಲಿ ಹಕ್ಕನ್ನು ಕೊಡ್ತೀವಿ, ನ್ಯಾಯ ಕೊಡ್ತೀವಿ. ಇವತ್ತು ಕೆಪಿಸಿ ಇರೋರಿಗೆ ಏನ್ ಮಾಡಿದ್ರಿ? ನಿಮ್ದೇ ಮಂತ್ರಿ ಯಾವ್ದೋ ಪರಿಸರವಾಗಿ ಪತ್ರ ಕೊಡ್ತಾರೆ, ಆ ಭೂಮಿನೆಲ್ಲ ವಾಪಸ್ ಅರಣ್ಯಕ್ಕೆ ತಗೋಬೇಕು, ಹೆಚ್ಚುವರಿ ಕೆಪಿಸಿ ಭೂಮಿಯನ್ನ, ರೈತ ಸಾಗುವಳಿ ಮಾಡ್ತಾ ಇರೋ ಭೂಮಿನ ವಾಪಸ್ ತಗೋಬೇಕು ಅಂತ ಹೇಳಿ ನಿಮ್ದೇ ಮಂತ್ರಿ ಆದೇಶ ಮಾಡಿದ್ದಾರೆ. ಆದ್ರೆ ತಾವು ಮಾತಾಡಿದ್ರ, ವಾಪಸ್ ತರಿಸಿದ್ರ, ಆದೇಶನ ವಾಪಸ್ ತಗೊಂಡ್ರ? ಮೊನ್ನೆ ಇವರಿಗೆ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಕಾಂಗ್ರೆಸ್ನ ಕೆಲವೇ ಜನ ಶಾಸಕರಿಗೆ ಸಿಕ್ಕ ಅವಕಾಶದಲ್ಲಿ ಇವರು ಒಬ್ರು. ಇವನ್ನೆಲ್ಲ ಬೆಳೆಸಬೇಕಲ್ಲ, ಧ್ವನಿ ಹಾಕ್ಬೇಕಲ್ಲ, ಜನರ ಧ್ವನಿ ಹಾಕ್ಬೇಕಲ್ಲ ವಿಧಾನಸಭೆಯಲ್ಲಿ. ಕೆಪಿಸಿಯ ಭೂಮಿಯನ್ನು ಅರಣ್ಯಕ್ಕೆ ವಾಪಸ್ ತಗೋಬೇಕು ಅಂತ ಹೇಳಿ ಇವತ್ತು ಆದೇಶ ಅವ್ರದೇ ಸರ್ಕಾರದ ಮಂತ್ರಿ ಮಾಡ್ತಾರೆ. ಇಲ್ಲೇನ್ ಹೇಳೋಗಿದ್ರಿ? ಕುಂಸಿಯಿಂದ ಶಿವಮೊಗ್ಗದ ಪಾದಯಾತ್ರೆಯಲ್ಲಿ ಇದೇ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಕೆಪಿಸಿ ಭೂಮಿನ ವಾಪಸ್ ನಿಮಗೆ ಯಾರ್ಯಾರು ಸಾಗುವಳಿ ಮಾಡ್ಕೊಂಡಿದ್ದಾರೋ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೊಡ್ತೇವೆ. 79ರ ಪೂರ್ವದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇದ್ರು, ಅದು ಮರುಜಾರಿ ಮಾಡ್ತೇವೆ.